ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಒಂದಷ್ಟು ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಪೂಜಾ ಸಾಮಗ್ರಿಗಳನ್ನು ತರಿಸಿದೆ. ಲೈಕ್ ಊದ್ಬತ್ತಿ ಆಗಿರ್ಬೋದು, ಮತ್ತು ಬತ್ತಿ ಕಟ್ ಆಗಿರ್ಬೋದು, ಮತ್ತು ಲೋಬಾನಗಳಾಗಿರ್ಬೋದು. ಸೊ ಹೀಗೆ ನೋಡ್ತಿದ್ರಲ್ಲ ಸ್ವಲ್ಪ ಗ್ಲಿಮ್ಸ್ ಎಲ್ಲದು ಕೂಡ ಒಂದು 6-7 ಐಟಮ್ಸ್ಗಳನ್ನು ತರಿಸಿದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇದು ಹಬ್ಬಕ್ಕೆ ಅಂತ ಅಲ್ಲ, ಸೊ ನಾವು ಎವ್ರಿಡೇ ಪೂಜೆ ಮಾಡಲಿಕ್ಕೂ ಕೂಡ ನಮಗೆ ಯೂಸ್ ಆಗುತ್ತೆ. ಸೊ ನೋಡಿ, ನಿಮ್ಗೆ ಲೈಕ್ ಆದರೆ ತಗೊಳ್ಳಿ. ತುಂಬಾ ಕಡಿಮೆ ಪ್ರೈಸಲ್ಲಿ, ಹೋಲ್ಸೇಲ್ ಪ್ರೈಸಲ್ಲಿ ತುಂಬಾ ಬಲ್ಕ್ ಆಗಿ ಸಿಗ್ತಾ ಇದೆ. ಎಲ್ಲಾದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಅಂಡ್ ಈಗಾಗಲೇ ಗಣೇಶ ಹಬ್ಬ ಸೀರೀಸ್ ವಿಡಿಯೋಸ್ಗಳು, ಮೀಶೋದಲ್ಲಿ ಸಿಗುವಂಥ ಐಟಮ್ಸ್ಗಳ ವಿಡಿಯೋಸ್ ಎಲ್ಲ ನಾನು ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಸೊ ಚಾನಲ್ ಚೆಕ್ ಮಾಡಿ, ಅಲ್ಲಿ ಪ್ಲೇ ಲಿಸ್ಟ್ ಅಂತ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಫಸ್ಟ್ ಫೋಲ್ಡರಲ್ಲಿ ನಿಮಗೆ ಸಿಕ್ಬಿಡುತ್ತೆ, ಸಪ್ರೇಟ್ ಆಗಿನೇ ಫೋಲ್ಡರ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಚೆಕ್ ಮಾಡಿ, ನಿಮ್ಗೆ ಯಾವ್ದಾದ್ರು ಒಂದು ಐಟಮ್ಸ್ ನಿಮಗೆ ಇಷ್ಟ ಆಗ್ಬೋದು. ಸೊ ತುಂಬಾನೇ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ಇಷ್ಟಾರೆ ಪರ್ಚೇಸ್ ಮಾಡಿ. ಓಕೆನಾ? ಸೊ ಬನ್ನಿ, ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ನಾನು ಲೋಬಾನ ಕಪ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈಗ ಸಾಂಬ್ರಾಣಿ ಅಂತ ಎಲ್ಲ ಹೇಳಿ ಅವಾಗೆಲ್ಲ ನಾವು ಪೌಡರ್ ರೂಪದಲ್ಲೆಲ್ಲ ನೋಡ್ತಿದ್ವಲ್ಲ, ಸೊ ಇವಾಗ ಈ ರೀತಿಯಲ್ಲಿ ಕಪ್ ತರ ಬರುತ್ತೆ. ತುಂಬಾ ಚೆನ್ನಾಗಿದೆ, ನೀವು ನೋಡಿರ್ತೀರಾ, ನಿಮ್ಮಲ್ಲೂ ಕೂಡ ನೀವು ತರಿಸ್ಕೊಂಡಿರ್ತೀರಾ. ಬಟ್ ಮೀಶೋದಲ್ಲಿ ನಾನು ತುಂಬಾನೇ ಬಲ್ಕ್ ಆಗಿ ತರಿಸ್ಕೊಂಡೆ. 60 ಪೀಸ್ ಬರುತ್ತೆ, 60 ಪೀಸ್ ಬರುತ್ತೆ ಇದು. ಸೊ ಟೋಟಲ್ ಆಗಿ ಪ್ರೈಸ್ ಬಂದು ಬರೀ 183 ರೂಪಾಯಿ ಅಷ್ಟೇನೆ. 183 ರೂಪಾಯಿಗೆ 60 ಪೀಸ್ ಬರುತ್ತೆ. ತುಂಬಾನೇ ಬಲ್ಕ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಹೊರಗಡೆ ಸಿಗೋದಿಲ್ಲ. ಒಂದು 250-300 ರುಪೀಸ್ ಅಲ್ಲಂತೂ ಹೇಳೇ ಇಡ್ತಾರೆ. ಮತ್ತೆ ಫ್ರೇಗ್ರೆನ್ಸ್ ಕೂಡ ಅಷ್ಟೇ ತುಂಬಾನೇ ಮೈಲ್ಡ್ ಆಗಿದೆ, ಮತ್ತೆ ಯಾವ್ದೇ ರೀತಿ ಹಾರ್ಮ್ಫುಲ್ ಅಂತ ಅನ್ಸೋದು, ತುಂಬಾನೇ ಓವರ್ ಆಗಿರೋಂಥ ಸ್ಮೆಲ್ಲು ಆ ರೀತಿನಲ್ಲಿ ಇಲ್ಲ. ತುಂಬಾ ಚೆನ್ನಾಗಿದೆ, ಘಮ ಅಂತಾನೆ ಹೇಳ್ಬೋದು. ಎವ್ರಿಡೇ ಪೂಜೆ ಮಾಡುವಾಗ, ಪೂಜೆ ಆದ್ಮೇಲೆ ನಾವು ಲೋಬಾನ ಹಾಕಿ ಹಾಕ್ತಿವಲ್ವಾ. ಸೊ ನೋಡಿ, ಈ ರೀತಿನಲ್ಲಿ ಕಪ್ಪಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಸೊ ಇಷ್ಟಾರೆ ಪರ್ಚೇಸ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬಂದು ನಾನು ಪೂಜಾ ಬತ್ತಿಗಳನ್ನ ತರಿಸಿದೆ. ಕಾಟನ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ, ಮತ್ತೆ ತುಂಬಾನೇ ಲೆಂತಿ ಆಗಿದೆ ಅಂತಾನೆ ಹೇಳ್ಬೋದು. ಅದೇ ಮೇನ್ ಇಂಪಾರ್ಟೆಂಟ್. ಸೊ ನೀವೆಲ್ಲ ಹೊರಗಡೆ ಎಲ್ಲ ನೋಡಿರ್ತೀರಾ, ಸಣ್ಣದಾಗಿರತ್ತೆ, ಇಲ್ಲ ದೊಡ್ಡದಾಗಿರೋದೆಲ್ಲ ನಿಮ್ಗೆ ಜಾಸ್ತಿ ಪ್ರೈಸ್ ಅಲ್ಲೆಲ್ಲ ಹೇಳಿರ್ತಾರೆ. ಇದು ಒಂದು ಬಾಕ್ಸ್ ಅಲ್ಲಿ, ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ರು. ಟೋಟಲ್ ಆಗಿ 1500 ಬತ್ತಿದೆ. ನಾನು ಎಲ್ಲದೂ ಕೂಡ ಕೌಂಟ್ ಮಾಡಿದೆ. ಸೊ ನೋಡೋಣ ಅವ್ರು ಯಾವ ರೀತಿನಲ್ಲಿ ಹೇಳಿದ್ದಾರೆ, ಅಷ್ಟೇ ಕೊಟ್ಟಿದ್ದಾರೆ ಅಥವಾ ಏನಾದ್ರು ಜಾಸ್ತಿ ಬಂದಿದೆಯಾ, ಕಡಿಮೆ ಬಂದಿದೆಯಾ ಅಂತ ಹೇಳಿ. ಸೊ ಫುಲ್ ಕೌಂಟ್ ಮಾಡಿದಾಗ 1500 ಅವ್ರು ಏನು ಮೆನ್ಷನ್ ಮಾಡಿದ್ರು ಅಷ್ಟೇ ಬಂದಿದೆ. ಮತ್ತೆ ಲೆಂತಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಅದು ನಂಗೆ ತುಂಬಾನೇ ಖುಷಿ ಆಯಿತು. ಆ್ಯಂಡ್ ಇದ್ರಲ್ಲಿ ನಿಮಗೆ 500 ಮತ್ತು 2000 ಅಥವಾ 1000, ಸೊ ಈ ರೀತಿನಲ್ಲಿ ನಿಮಗೆ ಇನ್ನೂ ಆಪ್ಷನ್ ಸಿಗುತ್ತೆ. ನಾನು 1500 ಇರೋದನ್ನ ಈ ಒಂದು ಬಾಕ್ಸ್ ತರಿಸಿದ್ದೀನಿ. ಮತ್ತೆ ಲೆಂತಿ ಆಗಿದೆಯಲ್ಲ, ನೀವು ಬೇಕಾದ್ರೆ ಕಟ್ ಮಾಡಿಕೊಂಡು ಸೊ ನೀವು ಇದನ್ನ ಈಗ ಒಂದು ಬತ್ತಿನಲ್ಲಿ ನೀವು 2 ದೀಪನ ಅಂಟಿಸ್ಬೋದು. ಸೊ ಆ ರೀತಿನಲ್ಲೂ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ಥಿಕ್ನೆಸ್ ಆಗು ಕೂಡ ಇದೆ. ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ನೀವು ನಂಬಲ್ಲ, ಬರೀ 115 ರೂಪಾಯಿ ಅಷ್ಟೇನೆ. ತುಂಬಾ ಚೆನ್ನಾಗಿದೆ, ತುಂಬಾನೇ ಒಳ್ಳೆ ಕ್ವಾಲಿಟಿಲಿ ಇದೆ. ಸೊ ಇದಂತೂ ಮಸ್ಟ್ ಆಗಿ ನೀವು ಬೈ ಮಾಡ್ಕೊಳ್ಳಿ. ಸೊ ಪ್ರತಿದಿನ ದೀಪ ಹಚ್ತಾ ಇರ್ತೀವಲ್ವಾ, ಸೊ ಈ ರೀತಿನಲ್ಲಿ ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಜಾಸ್ತಿ ತಗೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ತುಂಬಾನೇ ನಿಮಗೆ ಏನು ಜಾಸ್ತಿ ದಿನದವರೆಗೂ ಕೂಡ ನಿಮಗೆ ಬಾಳಿಕೆ ಬರುತ್ತೆ. ಮತ್ತೆ ತುಂಬಾ ಕಡಿಮೆ ಪ್ರೈಸ್ ಅಂತಾನೆ ಹೇಳ್ಬೋದು. ಆಮೇಲೆ ಖಾಲಿ ಆದ್ಮೇಲೆ ಸೊ ನೀವು ಇದನ್ನ ವಿಶ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋ. ಓಕೆ, ನಾನು ಲಿಂಕ್ ಕೊಟ್ಟಿರ್ತೀನಲ್ವಾ, ಸೊ ಅಲ್ಲಿ ಓಪನ್ ಮಾಡಿದಾಗ ಸೊ ಹಾರ್ಟ್ ಸಿಂಬಲ್ ಇರುತ್ತೆ ನೋಡಿ, ಅಲ್ಲಿ ವಿಶ್ ಲಿಂಕ್ ಅಲ್ಲಿ ನೀವು ಲೈಕ್ ಮಾಡಿ ಇಟ್ಕೊಂಡಿರಿ. ಸೊ ಮತ್ತೆ ಅಗೇನ್ ಬೇಕು ಅಂತ ಹೇಳಿದ್ರೆ ಸೊ ಮತ್ತೆ ಲಿಂಕ್ ನಿಮಗೆ ಎಕ್ಸ್ಟ್ರಾ ಅಂದ್ರೆ ಕಳ್ದೋಗೋದಾಗಿ ಮಿಸ್ ಆಗೋದಾಗಿರ್ಬೋದು. ಸೊ ಆ ರೀತಿನಲ್ಲಿ ಆಗೋದಿಲ್ಲ. ಮತ್ತೆ ಅಗೇನ್ ಲಿಂಕ್ ಇರುತ್ತಲ್ವಾ, ಸೊ ಅದ್ರ ಮೂಲಕ ನೀವು ಮತ್ತೆ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ನೆಕ್ಸ್ಟ್ ಬಂದು ನಾನು ಅಗರಬತ್ತಿನ ತರಿಸಿದ್ದೀನಿ. ಇದು ಅಷ್ಟೇ ತುಂಬಾನೇ ಬಲ್ಕ್ ಆಗಿ ತರಿಸಿದೆ. 5-in-1 ಅಗರಬತ್ತಿ. ಸೊ 5 ಫ್ಲೇವರ್ ಅಲ್ಲಿ ಇರೋಂಥದ್ದು ಬರುತ್ತೆ. ಒಂದೊಂದು 80 ಗ್ರಾಮ್ ಅಂತ ಹೇಳಿದ್ರು. ಸೊ ಅಷ್ಟೇ ಬಂದಿದೆ. ತುಂಬಾ ಬಲ್ಕ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು, ನೀವೇ ನೋಡ್ತಿದ್ರ. ಮತ್ತೆ ಫ್ರೇಗ್ರೆನ್ಸ್ ಅಷ್ಟೇ ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ, ತುಂಬಾ ಮೈಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಅಗರಬತ್ತಿ ಒಂದು ಪ್ಯಾಕ್ ಪ್ರೈಸ್ ಬಂದ್ಬಿಟ್ಟು ನಾನು ಬರೀ 95 ರೂಪಾಯಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾನೇ ಜಾಸ್ತಿ ಕ್ವಾಂಟಿಟಿ ಇದೆ ಅಂತಾನೆ ಹೇಳ್ಬೋದು. ಸಖತ್ ಬಲ್ಕ್ ಅಲ್ಲಿ ಇದೆ. ನಿಮ್ಗೆ ಒಂದು ಪ್ಯಾಕ್, ಈಗ ಸಿಂಗಲ್ 80 ಗ್ರಾಮ್ ಪ್ಯಾಕ್ ನಿಮ್ಗೆ ತೋರಿಸ್ತಿದ್ದೀನಲ್ವಾ, ಸೊ ಇದೇ ನಿಮಗೆ ಹೊರಗಡೆ ಎಲ್ಲ ಒಂದು 50 ರೂಪೀಸ್ 60 ರೂಪೀಸ್ ಅಲ್ಲಿ ಸಿಗುತ್ತೆ. ಬಟ್ ನಿಮ್ಗೆ 80 ಗ್ರಾಮ್ ಇರೋದು, 80 ಗ್ರಾಮ್ ಇರೋದು 5 ಬರುತ್ತೆ ನಿಮಗೆ. ಅದು ನಿಮ್ಗೆ ಜಸ್ಟ್ 94-95 ರೂಪೀಸ್ ಅಷ್ಟೇನೆ. ಸೊ ಆರಾಮ್ಸಾಗಿ ಕೊಡ್ಬೋದು. ನೋಡಿ, ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಒಂದು ಲಡ್ಡು ತಗೋ ಬಂದಿದ್ದೀನಿ. ಸೊ ಏನಿದು ಸ್ವೀಟ್ಸ್ ತರಿಸಿದ್ದಾರೆ ಅಂತ ಅನ್ಕೋಬೇಡಿ. ಸೊ ಇದು ಬಂದು ಲಡ್ಡು ಕ್ಯಾಂಡಲ್, ಅಂದ್ರೆ ಲಡ್ಡು ಶೇಪ್ ಅಲ್ಲಿ ಇರುವಂತ ಕ್ಯಾಂಡಲ್. ಇದು ಸ್ವೀಟ್ ಅಲ್ಲ. ಓಕೆನಾ? ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾನು ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮೀಶೋದಲ್ಲಿ, ಮತ್ತೆ ಎಲ್ಲೂ ಹೊರಗಡೆನೂ ಕೂಡ ನಾನು ಎಲ್ಲೂ ನೋಡಿಲ್ಲ. ಸೊ ನೀವೇನಾರ ನೋಡಿದ್ರೆ ನಂಗೆ ಕಮೆಂಟ್ ಮಾಡಿ. ಇದು ಬಂದು ಒಂದು ಬಾಕ್ಸ್ ಅಲ್ಲಿ 4 ಬರುತ್ತೆ. ಅಂಡ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈಗ ನೀವು ನೋಡಿರ್ತೀರಲ್ವಾ, ಲೈಕ್ ಈಗ ಡಿನ್ನರ್ ಲೈಟಿಂಗ್, ಸೊ ಆ ರೀತಿ ಕ್ಯಾಂಡಲ್
ಎಲ್ಲದೂ ಕೂಡ ನೀವು ನೋಡಿರ್ತೀರಾ. ಸೊ ಇದು ಒಂದು ಲಡ್ಡು ಶೇಪ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸ್ ನಾನು 112 ರೂಪಾಯಿ ಕೊಟ್ಟಿದ್ದು, 4 ಪೀಸ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಒಂದು ಯೂನಿಕ್ ಆಗಿರ್ಲಿ ಅಂತ ಹೇಳಿ ಹಬ್ಬಕ್ಕೆ ಅಂತ ಹೇಳಿ ತರಿಸ್ಕೊಂಡೆ. ಸೊ ನಾನು ನಿಮಗೆ ಹಳೆ ವ್ಲಾಗ್ಸ್ ಅಲ್ಲಿ ವಿಡಿಯೋದಲ್ಲೆಲ್ಲ ನಿಮಗೆ ತೋರಿಸಿದ್ದೀನಲ್ವಾ. ಸೊ ಮೆಟಲ್ ಅಲ್ಲಿ ಇರೋಂಥ ನಾನು ಕ್ಯಾಂಡಲ್ ಹೋಲ್ಡರ್ ಎಲ್ಲದೂ ಕೂಡ ತರಿಸಿದ್ನಲ್ವಾ. ಸೊ ಅದಕ್ಕೆ ಇದು ಸೂಟ್ ಆಗತ್ತೆ ಅಂತ ಹೇಳಿ. ಸೊ ನೋಡಿ ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಲಿಂಕ್ ಇರೋ ಥರ ಚೆಕ್ ಮಾಡಿ. ನಾನು 4 ತರಿಸಿದ್ದೀನಿ ಅಷ್ಟೇ. ಸೊ ಹೇಗೆ ಬರುತ್ತೇನೋ ಅಂತ ನೋಡಿಕೊಂಡು ಮತ್ತೆ ಗೇನ್ ನಾನು ಆರ್ಡರ್ ಮಾಡಿದ್ದೀನಿ, ಇನ್ನೂ ರಿಸೀವ್ ಆಗಿಲ್ಲ. ಸೊ ರಿಸೀವ್ ಆಗಿದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ, ಇಷ್ಟಾರೆ ಪರ್ಚೇಸ್ ಮಾಡಿ, ಲಿಂಕ್ ಇರುತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈ ಧೂಪ ಎಲ್ಲ ಹಾಕ್ಲಿಕ್ಕೆ ಮತ್ತೆ ಈ ಸಾಂಬ್ರಾಣಿ ಎಲ್ಲ ನಾವಾಗಲೇ ನಿಮಗೆ ತೋರಿಸಿದ್ನಲ್ವಾ. ಸೊ ಆ ರೀತಿನಲ್ಲೆಲ್ಲ ಕಪ್ಸ್ ಎಲ್ಲ ಇಡ್ಲಿಕ್ಕೆ ಅಂತ ಹೇಳಿ ಈ ಒಂದು ಐಟಮ್ನ ತಗೊಂಡೆ. ಸೊ ಇದನ್ನ ಏನು ಹೇಳ್ತಾರೆ ಅಂದ್ರೆ ನಂಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಇದು. ಸೊ ನೋಡಿ ಲಿಡ್ ಕೂಡ ಕೊಟ್ಟಿದ್ದಾರೆ. ಅಷ್ಟು ಒಂದು ಸ್ಟೀಲ್ ಪ್ಲೇಟ್ ಇದೆ ಅಲ್ವಾ ಸಣ್ಣದಾಗಿ. ಸೊ ಅದ್ರ ಒಳಗಡೆ ನೀವು ಇದನ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಹೋಲ್ ಎಲ್ಲ ಕೊಟ್ಟಿದೆ ನೋಡಿ, ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾವು ನಾರ್ಮಲ್ ಆಗಿ ಹಾಗೇನೆ ಯಾವುದೋ ಒಂದು ಮರದ ಪೀಸ್ ಮೇಲೋ ಅಥವಾ ಹಾಗೆ ನೆಲದ ಮೇಲೆಲ್ಲ ಇಡ್ತೀವಿ, ಅದು ಒಂದೇ ಕಡೆನೆ ಹೋಗ್ತಾ ಇರತ್ತಲ್ವಾ, ಅದು ಫಾಗ್ ಎಲ್ಲ ಹೊಗೆ ಎಲ್ಲ. ಬಟ್ ಈ ರೀತಿ ಸಾಂಬ್ರಾಣಿದು ನಾವೆಲ್ಲ ಅಂದ್ರೆ ಈ ರೀತಿನಲ್ಲೆಲ್ಲ ಇತ್ತು ಅಂತ ಹೇಳಿದ್ರೆ ಹೋಲ್ಸ್ ಎಲ್ಲ ಇದೆ ನೋಡಿ, ಫುಲ್ ಮನೆಗೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಮನೆಗೆಲ್ಲ ಧೂಪ ಆಗ್ಲಿಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ, ಎಲ್ಲ ಕಡೆ ಕೂಡ ಫಾಗ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಮೆಟಲ್ ಅಲ್ಲಿ ಮಾಡಿರೋಂಥದ್ದು, ತುಂಬಾ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ವೈಟ್ ಕಲರ್ ಅಲ್ಲಿ ಇದೆ. ಅಂಡ್ ಇದ್ರದ್ದು ಪ್ರೈಸ್ ಬಂದು 194 ರೂಪಾಯಿ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಪ್ರತಿಯೊಬ್ಬರು ಮನೇಲೂ ಕೂಡ ಈ ರೀತಿನಲ್ಲಿ ಇರಬೇಕು, ಯುನಿಕ್ ಆಗಿದೆ ನೋಡಿ. ಇಷ್ಟಾರೆ ತಗೊಳ್ಳಿ, ಸುಮ್ಮನೆ ನೆಲದ ಮೇಲೆ ಸೊ ಹಾಗೇನೆಲ್ಲ ಇಡೋದಕ್ಕಿಂತ ಸೊ ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ನೀಟಾಗೆಲ್ಲ ಹೊಗೆಲ್ಲ ಸ್ಪ್ರೆಡ್ ಆಗುತ್ತೆ. ಮತ್ತೆ ಒಂದೇ ಕಡೆ ಹೊಗೆ ಎಲ್ಲ ಹೋಗ್ತಾ ಬ್ಲ್ಯಾಕ್ ಆಗಿಬಿಡುತ್ತೆ ನಿಮ್ಮ ವಾಲ್ಸ್ ಎಲ್ಲದು ಕೂಡ, ಅಥವಾ ಏನಾದ್ರು ಐಟಮ್ಸ್ ಇಟ್ಟಿರ ಅಂತ ಹೇಳಿದ್ರೆ ಸೊ ಅದೆಲ್ಲ ಬ್ಲ್ಯಾಕ್ ಎಲ್ಲ ಆಗಿರುತ್ತಲ್ಲ, ಕಲೆಗಳೆಲ್ಲ ಆಗಿಬಿಡುತ್ತೆ. ಬಟ್ ಈ ರೀತಿ ನಾನು ಇತ್ತು ಅಂತ ಹೇಳಿದ್ರೆ ಸೊ ಎಲ್ಲೂ ನಿಮಗೆ ಬ್ಲ್ಯಾಕ್ ಆಗೋದಿಲ್ಲ, ಮತ್ತೆ ನೀಟಾಗೆಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಅದೇ ಮೇನ್ ಅಲ್ವಾ. ಸೊ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ಸೇಮ್ ಇದೇ ಕಾನ್ಸೆಪ್ಟ್ ಅಲ್ಲೇ ನಾನು ಈ ಒಂದು ಬ್ಲ್ಯಾಕ್ ಕಲರ್ ಅಲ್ಲಿ ಇರೋಂತ ವಿತ್ ಹೋಲ್ಡರ್ ಇರೋಂತ ಸೊ ಇದೊಂದು ಸಾಂಬ್ರಾಣಿ ಎಲ್ಲ ಹಾಕ್ಲಿಕ್ಕೆ ಅಂತ ಹೇಳಿ ಇದೊಂದು ಐಟಮ್ ನ ತಗೊಂಡೆ. ಸೊ ಇದು ಅಷ್ಟೇ ಹೋಲ್ಸ್ ಎಲ್ಲ ಕೊಟ್ಟಿದಾರಲ್ಲ, ಸೊ ಒಳಗಡೆ ಅದನ್ನ ಫಿಕ್ಸ್ ಮಾಡಿಬಿಟ್ಟು ನಮ್ಮ ಸಾಂಬ್ರಾಣಿ ಸ್ಟಿಕ್ ಎಲ್ಲ ಇರತ್ತಲ್ವಾ, ಸೊ ಅದನ್ನ ಫಿಕ್ಸ್ ಮಾಡಿಬಿಟ್ಟು ಸೊ ಲಿಡ್ ಕ್ಲೋಸ್ ಮಾಡಿ ನಾವು ಮನೆಗೆಲ್ಲದು ಕೂಡ ನಾವು ಹಾಕ್ಬೋದು. ಸೊ ಹೋಲ್ಡರ್ ಇದೆ ನೋಡಿ, ಸೊ ಗ್ರಿಪ್ ಆಗಿ ಚೆನ್ನಾಗಿರತ್ತೆ. ಅದಕ್ಕೆ ಗ್ರಿಪ್ ಇರಲಿಲ್ಲ, ಜಸ್ಟ್ ಹಾಗೆ ನೀವು ದೇವ್ರ ಮನೆಯಲ್ಲಿ ಅಥವಾ ಅದರ ಒಂದು ಅಂದ್ರೆ ಲೈಕ್ ನೀವು ಕೆಳಗಡೆ ಬಾಟಮ್ ಅಲ್ಲಿ ಇಟ್ಕೋಬೇಕಾಯ್ತು. ಬಟ್ ಇದಕ್ಕೆ ಗ್ರಿಪ್ ಇದೆ, ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಇದು ಅಷ್ಟೇ ಮೆಟಲ್ ಅಲ್ಲಿ ಮಾಡಿರೋಂಥದ್ದು, ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಬೇಡ, ಸ್ವಲ್ಪ ಸಿಲ್ವರ್ ಕಲರ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಸೊ ಕಲರ್ ಆಪ್ಷನ್ ಕೂಡ ಇರುತ್ತೆ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ಇದ್ರದ್ದು ಪ್ರೈಸ್ ಬಂದು 163 ರೂಪಾಯಿ ಆಗುತ್ತೆ, ತುಂಬಾನೇ ಕಡಿಮೆ ಪ್ರೈಸ್. ಸೊ ಇದು ಅಷ್ಟೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಇಷ್ಟಲ್ಲೇ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಡಿಫ್ರೆಂಟ್ ಆಗಿರೋದನ್ನ ಒಂದು ತರಿಸ್ತೀನಿ ನೋಡಿ. ಸೊ ಇದು ಊದ್ಬತ್ತಿ ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು. ಇದು ಹೇಗಿದೆ ಅಂತ ಹೇಳಿದ್ರೆ ಕೆಳಗಡೆ ನೋಡ್ತಿದ್ರಲ್ವಾ, ಸೊ ಅದು ಮರದಲ್ಲಿ ಮಾಡಿದ್ದಾರೆ, ಅಂದ್ರೆ ಪೌಡರ್ ಎಲ್ಲ ಬೀಳ್ಬಾರ್ದು ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಬಂದು ಕಬ್ಬಣದೊಂದು ಸ್ಟಿಕ್ ತರ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ಉಲ್ಟಾ ಮಾಡಿ ಇಡಬೇಕಾಗತ್ತೆ, ಓಕೆನಾ. ಸೊ ಬತ್ತಿನ ಉಲ್ಟಾ ಮಾಡಿ ಇಡಬೇಕು, ನಾನು ನಿಮಗೆ ಪಿಕ್ ಕೂಡ ತೋರಿಸ್ತೀನಿ. ಸೊ ಈ ರೀತಿ ಉಲ್ಟಾ ಇಟ್ರಿ ಅಂತ ಹೇಳಿದ್ರೆ ಅದೇನು ಬತ್ತಿ ಎಲ್ಲ ಅಂದ್ರೆ ಊದಿನ ಕಡ್ಡಿದು ಬತ್ತಿ ಎಲ್ಲ ಉರ್ದಿ ಅದ್ರ ಪೌಡರ್ ಎಲ್ಲ ಇರುತ್ತೆ ನೋಡಿ, ಸೊ ಅದೆಲ್ಲ ನೆಲದ ಮೇಲೆ ಬೀಳೋದಿಲ್ಲ, ಆ ಒಂದು ಏನು ಮರದ್ ಇರುತ್ತೆ ನೋಡಿ, ಸೊ ಅದ್ರಲ್ಲಿ ಬೀಳುತ್ತೆ. ಸೊ ಮರದಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ಅದೇನು ಕೂಡ ಹಾಳಾಗೋದು ಅಥವಾ ಬರ್ನ್ ಆಗೋದು ಸೊ ಆ ರೀತಿನಲ್ಲಿ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ ಅಂತ ಹೇಳಿ ಇದು ಕೂಡ ತರಿಸ್ದೆ. ಅಂಡ್ ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿ ತಗೊಳ್ಳಿ. ಬರೀ ಒಂದೇ ಕಡ್ಡಿ ಅಲ್ಲ, ನೀವು ಜಾಸ್ತಿ ಒಂದು 2-3 ಕೂಡ ನೀವು ಅದ್ರ ಫಿಕ್ಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಪ್ರೈಸ್ ಆಲ್ಸೋ ಕಡಿಮೆ ಪ್ರೈಸೇ, ಬರೀ 144 ರೂಪಾಯಿ ಅಷ್ಟೇ. ಮರದಲ್ಲಿದೆ ಮತ್ತೆ ಕಬ್ಬಣ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ಇಫ್ ಇನ್ ಕೇಸ್ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಸೊ ಅಗರಬತ್ತಿ ಇದೆ, ನಿಮ್ಗೆ ಏನು ಫಿಕ್ಸ್ ಮಾಡ್ಲಿಕ್ಕೆ ಹೋಲ್ಡ್ ಮಾಡ್ಲಿಕ್ಕೂ ಕೂಡ ಒಂದಿರುತ್ತೆ ನೋಡಿ, ಸೊ ಬ್ಲಾಕ್ ಮಾಡೋದು. ಸೊ ಆ ರೀತಿನಲ್ಲೂ ಕೂಡ ಒಂದು ಲಿಂಕ್ ಕೊಟ್ಟಿರ್ತೀನಿ. ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಅದಿಲ್ಲ ಅಂತ ಹೇಳಿದ್ರೆ ಸೊ ಚೆಕ್ ಮಾಡಿ, ಇಷ್ಟಾರೆ ಪರ್ಚೇಸ್ ಮಾಡಿ. ಅದು ಅಷ್ಟೇ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ನೆಕ್ಸ್ಟ್ ಬಂದು ಈ ಒಂದು ಪೀಸ್ ನಾನು ತುಂಬಾ ದಿನದಿಂದ ತಗೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಜಾಸ್ತಿ ಪ್ರೈಸ್ ಅಲ್ಲಿ ಇತ್ತು. ಅಂಡ್ ಇವಾಗ ಕಡಿಮೆ ಪ್ರೈಸ್ ಅಲ್ಲಿ ಬಂದಿದೆ. ಇದು ಬಂದು ಶಿವಲಿಂಗ ಏನು ಸ್ಮೋಕ್ ಫೌಂಟೇನ್, ಇದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತೀರಾ ಗ್ಲಾಸ್ ಬರುತ್ತೆ ಇದು ಲಿಡ್. ಅಂಡ್ ಬ್ಲ್ಯಾಕ್ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ, ಲೋಟಸ್ ಡಿಸೈನು. ಅಂಡ್ ಶಿವಲಿಂಗ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಸಾಂಬ್ರಾಣಿ ಸ್ಟಿಕ್ ಇರತ್ತಲ್ವಾ, ಸೊ ಅದನ್ನ ನೀವು ಉಲ್ಟಾ ಮಾಡ್ಬಿಟ್ಟು ಸೊ ಅದ್ರ ಒಳಗಡೆ ಗ್ಲಾಸ್ ಒಳಗಡೆ ಇಟ್ರಿ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ಸೊ ಅದ್ರದ್ದು ಏನ್ ಫಾಗ್ ಇರತ್ತಲ್ವಾ, ಸೊ ಅದು ಅಂದ್ರೆ ಒರಿಜಿನಲ್ ಶಿವನಿಂದ ಬರುತ್ತೆ ನೋಡಿ ಫಾಗ್. ಸೊ ಆ ರೀತಿನಲ್ಲಿ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಒಂದು ಡೆಕೋರೇಟಿವ್ ಪೀಸ್ ಆಗು ಕೂಡ ಇಡ್ಬೋದು, ಮತ್ತೆ ಪೂಜೆ ರೂಮಲ್ಲೂ ಕೂಡ ಇಡ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ. ಇದನ್ನು ತುಂಬಾ ದಿನದಿಂದ ಸರ್ಚ್ ಮಾಡ್ತಿದ್ದೆ, ಬಟ್ ಹೊರಗಡೆ ಎಲ್ಲ ಕೇಳಿದಾಗ ಹೆವಿ ಪ್ರೈಸ್, ಒಂದು 500-600 ರೂಪಾಯಿ ಎಲ್ಲ ಹೇಳೋರು. ಇಷ್ಟೇ ಸೈಜು ಸೇಮ್ ಮೆಟೀರಿಯಲ್, ಬಟ್ ಮೀಶೋದಲ್ಲಿ ನನಗೆ ಇದು 104 ರೂಪಾಯಿನಲ್ಲಿ ಸಿಕ್ತು. ಸೊ ಆರಾಮ್ಸ ಕಣ್ಣು ಮುಚ್ಕೊಂಡು ಕೊಡ್ಬೋದು, ಸಖತ್ತಾಗಿದೆ. ಸೊ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಇದು ಕೂಡ ತಗೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಅಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಯಾವ್ದಾರ ಐಟಮ್
ಐಟಮ್ ನಿಮಗೆ ಬೇಕು ಅಂತ ಅನಿಸಿದ್ರೆ ಬೇಗನೆ ನೀವು ಬುಕ್ ಮಾಡ್ಕೊಬಿಡಿ. ಸೊ ನಾನು ಇನ್ನೂ 2-3 ಎಕ್ಸ್ಟ್ರಾ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಫ್ ಇನ್ ಕೇಸ್ ಏನಾರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಲಿಂಕ್ ಇರುತ್ತಲ್ವಾ, ಸ್ವಲ್ಪ ಪ್ರೈಸ್ ಒಂದು 10 ರೂಪೀಸ್ 20 ರೂಪೀಸ್ ಜಾಸ್ತಿ ಆದರೂ ಕೂಡ ತಗೊಳ್ಳಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎವ್ರಿ ಡೇ ಯೂಸ್ ಮಾಡಲಿಕ್ಕೂ ಕೂಡ ನಾನು ತೋರಿಸಿದ್ದೀನಿ. ಸೊ ಆ ರೀತಿನಲ್ಲೆಲ್ಲ ಕಾನ್ಸೆಪ್ಟಲ್ಲಿ ಇರೋದನ್ನು ತರಿಸಿದ್ದೀನಿ. ಸೊ ಹಬ್ಬಕ್ಕೆ ಅಂತ ಇಲ್ಲ, ಸೊ ನೀವು ಪ್ರತಿದಿನ ಯೂಸ್ ಆಗಲಿ ಅಂತ ಹೇಳಿ. ಆ್ಯಂಡ್ ಏನಾದ್ರು ಡೌಟ್ ಇತ್ತು ವಿಡಿಯೋದಲ್ಲಿ ಅಂತ ಹೇಳಿದರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಅವರು ಕೂಡ ಕಡಿಮೆ ಪ್ರೈಸಲ್ಲಿ ಎಲ್ಲ ಐಟಮ್ಸ್ಗಳನ್ನು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.